ಹೀಗೆ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರತರಲು ಮಕ್ಕಳ ಕಲಾಭಿರುಚಿಗೆ ವೇದಿಕೆ ಕಲ್ಪಿಸಲು ತಮ್ಮಲ್ಲೇ ಬಚ್ಚಿಟ್ಟುಕೊಂಡಿರುವ ಕಲಾ ಸರಸ್ವತಿಯನ್ನು ಸಮಾಜದ ಮುಂದೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಿಕೊಟ್ಟಿದ್ದು ವಿಶ್ವಕರ್ಮ ಯುವ ಬ್ರಿಗೇಡ್. ಹೆಚ್ಡಿಕೋಟೆ ಹಾಗೂ ಸರ್ಗೂರು ತಾಲೂಕಿನ 18 ಜನರ ಶಕ್ತಿಯಿಂದ ರೂಪುಗೊಂಡು ಇವತ್ತು ಸಮುದಾಯದ ಏಳಿಗೆಗಾಗಿ, ಸಮುದಾಯದ ರಕ್ಷಣೆಗಾಗಿ, ಸಮುದಾಯದ ವಿದ್ಯಾರ್ಥಿಗಳ ಹಿತಶಕ್ತಿಗಾಗಿ ರೆಕ್ಕೆ ಕಟ್ಟಿಕೊಂಡಿರುವ ಈ ವಿಶ್ವಕರ್ಮ ಯುವ ಬ್ರಿಗೇಡ್ ಕಳೆದ 3 ವರ್ಷಗಳಿಂದ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಪ್ರತಿಭಾ ಪುರಸ್ಕಾರ ಜೊತೆಗೆ ಸಾಮಾಜಿಕ ಸೇವೆಗಳಲ್ಲಿ ನಿರತವಾಗಿದೆ. ವಿಶ್ವಕರ್ಮ ವತಿಯಿಂದ 3ನೇ ವರ್ಷದ ಪ್ರತಿಭಾ ಪುರಸ್ಕಾರ. ಶಾಸಕ ಅನಿಲ್ ಚಿಕ್ಮಾದು ಉದ್ಘಾಟನೆ, ಅತಿಥಿಗಳಿಗೆ ಸತ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವಕರ್ಮ ಯುವ ಬ್ರಿಗೇಡ್ 3ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಿತ್ತು. ಹೆಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಶಾಸಕ ಅನಿಲ್ ಚಿಕ್ಮಾದು, ವಿಶ್ವಕರ್ಮ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ದಾಸಾಚಾರಿ ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಸಾಧಕರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ವಿಶ್ವಕರ್ಮ ಯುವ ಬ್ರಿಗೇಡ್ ತಾಲೂಕು ಅಧ್ಯಕ್ಷ ದಾಸಾಚಾರಿ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವ KP ನಂಜುಡಿ ಅವರ ಶ್ರಮದಿಂದ ಇವತ್ತು ನಮ್ಮ ಸಮುದಾಯ ಹಂತವಾಗಿ ಮೇಲೆ ಬರುವ ಪ್ರಯತ್ನ ಮಾಡುತ್ತಿದೆ ಅಂತ ಹೇಳಿದರು. ಯುವ ಬ್ರಿಗೇಡ್ ಸದಸ್ಯರಿಗೆ ಧನ್ಯವಾದ ಹೇಳಿದ ಅವರು ಶಾಸಕ ಅನಿಲ್ ಚಿಕ್ಮಾದು ಮುಂದೆ ಸಮುದಾಯದ ಕೆಲ ಬೇಡಿಕೆ ಮುಂದಿಟ್ಟರು. ಅದೇನು ಅಂತ ನೋಡೋಣ ಬನ್ನಿ. ನನಗೆ ಒಂದಿಷ್ಟ ಏನಿಷ್ಟ ಅಂತಂದ್ರೆ ಈ ತರ ಒಗ್ಗಟ್ಟನ್ನು ನೋಡೋದಕ್ಕೆ ತುಂಬಾ ಇಷ್ಟ. ನನಗೆ ಈ ತರ ಒಗ್ಗಟ್ಟು ಬಂದಿದ್ದು 2001ನೇ ಇಸ್ವಿಯಿಂದ ಅಂತ ನಾನು ಭಾವಿಸ್ತೇನೆ. ಅವತ್ತಿನ ಕಾಲಕ್ಕೆ ನಾವು ವಿಶ್ವಕರ್ಮರು ಅಂತಂದ್ರೆ ಎಲ್ಲೋ ಒಂದು ಸ್ವಲ್ಪ ಜನ ಅಲ್ಲಲ್ಲಿ ಕುತ್ಕೊಂಡಿದ್ವಿ. ಇಲ್ಲಿ ಕುಳಿತಿದ್ದಾರೆ, ಇಲ್ಲಿ ಈ ಮುಂಭಾಗದಲ್ಲಿರುವಂತ ಎಲ್ಲ ಹಿರಿಯರು ಏನು ಕುಳಿತಿದ್ದಾರೆ, ಇವರು 2001ನೇ ಇಸ್ವಿಯಲ್ಲಿ ಏನಾದ್ರು ಮಾಡಬೇಕು, ಏನಾದ್ರು ನನ್ನ ಸಮಾಜದಲ್ಲಿ ನಾನು ಒಗ್ಗಟ್ಟು ತರಬೇಕು, ಎಲ್ಲ ಛಿದ್ರ ಆಗ್ಬಿಟ್ಟಿದೀವಿ, ನನ್ನ ಸಮಾಜ ಮುಂಚೂಣಿಲಿಲ್ಲ, ಈ ಒಂದು ಹಂಬಲದಿಂದ ಒಬ್ಬ ವ್ಯಕ್ತಿಯನ್ನ ಸೂಚಿಸಿ ಕರ್ನಾಟಕದಲ್ಲಿ ಆಗ್ತಾನೆ ಮುಂಚೂಣಿಗೆ ಬಂದಂಥವರು ನನ್ನ ಕುಲದ ಹೆಮ್ಮೆಯ ಪುತ್ರ, ಅದು ನಂಜುಂಡಿ ವಿಶ್ವಕರ್ಮರವರು. ಅವ್ರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ಮರಿಸೋಣ. ನಮ್ಮ ಸಂಸ್ಥೆಯು ಪ್ರಾರಂಭವಾಗಿ 3 ವರ್ಷಗಳಾಗಿದ್ದು ಪ್ರತಿ ವರ್ಷವೂ ಪ್ರತಿಭಾ ಪುರಸ್ಕಾರ, ಆರೋಗ್ಯ ಇನ್ನಿತರ ಸಾಮಾಜಿಕ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಪ್ರತಿಷ್ಠಿತವಾದ ಈ ಸಂಸ್ಥೆಗೆ ಒಂದು ಕಚೇರಿಯ ಅವಶ್ಯಕತೆ ಇದೆ. ಆದ್ದರಿಂದ ತಮ್ಮ ವ್ಯಾಪ್ತಿಗೆ ಬರುವ ಒಂದು CA ನಿವೇಶನ ಮತ್ತು ಕೊಠಡಿ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕು ಅಂತ ನಿಮಗೆ ಬೇಡಿಕೆಯನ್ನು ಇಡ್ತಾ ಇದ್ದೇನೆ ಸಾಹೇಬ್ರೆ. ನಮ್ಮ ಸಮಾಜದಲ್ಲಿ 2004ರಲ್ಲಿ ಸರಿಸುಮಾರು 34 ಜನ ಗ್ರಾಮ ಪಂಚಾಯಿತಿ ಸದಸ್ಯರು 2A ಮೀಸಲಾತಿ ಅನ್ವಯ ಆಯ್ಕೆಯಾಗಿದ್ರು. ಅದನ್ನು ಈಗ ರದ್ದು ಮಾಡಿ ಸಾಮಾನ್ಯ ಕ್ಷೇತ್ರದಲ್ಲಿ ನಾವು ಹೋರಾಡಬೇಕಾದ ಒಂದು ಚಿಕ್ಕ ಸಮಾಜವಾದ ವಿಶ್ವಕರ್ಮ ಸಮಾಜವು ಬಲಾಢ್ಯ ಸಮಾಜದ ಜೊತೆ ಹೋರಾಟವನ್ನು ಮಾಡಿ ರಾಜಕೀಯ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಕಷ್ಟವಾಗಿದೆ. ಹಾಗಾಗಿ ಈ ಸಮಾಜಕ್ಕೆ ಸಲ್ಲಬೇಕಾದಂಥ ರಾಜಕೀಯ ಸವಲತ್ತುಗಳನ್ನು, ರಾಜಕೀಯ ಮೀಸಲಾತಿಯನ್ನು 2A ಅಡಿಯಲ್ಲಿಯೇ ತಗೊಬರ್ಬೇಕು. ಆಗ ಮಾತ್ರ ನಾವು ರಾಜಕೀಯವಾಗಿ ಮುಂದೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಅದನ್ನ ನೀವು ಇನ್ನೇನೋ ಪ್ರಭಾವಿ ಮಂತ್ರಿಗಳಾಗಿದ್ದೀರಿ, ನಿಮಗೆ ನಾವು ಆಶಿಸ್ತಾ ಇದ್ದೇವೆ, ನಿಮಗೆ ಆ ದೇವರು ಆ ಮಂತ್ರಿ ಸ್ಥಾನವನ್ನು ಕೊಡಲಿ. ಆ ಕೊಡುವುದರ ಜೊತೆಗೆ ಸರ್ಕಾರವನ್ನು ಒತ್ತಾಯಿಸಿ 2A ಅಡಿಯಲ್ಲಿ ರಾಜಕೀಯ ಶಕ್ತಿಯನ್ನ ವಿಶ್ವಕರ್ಮ ಸಮಾಜಕ್ಕೆ ನೀಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ವಿಶ್ವಕರ್ಮ ಸಮುದಾಯದ ಬೆನ್ನಿಗೆ ನಾನು ನಿಲ್ಲುವೆ, ಮುಂದಿನ ದಿನಗಳಲ್ಲಿ CA ನಿವೇಶನ ನೀಡುವೆ. ದಾಸಾಚಾರಿ ಅವರು ಮುಂದಿಟ್ಟ ಬೇಡಿಕೆಗಳಲ್ಲಿ ಪ್ರಮುಖವಾದ ಬೇಡಿಕೆಯಾದ CA ಸೈಟನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕೊಡೋದಾಗಿ ಶಾಸಕ ಅನಿಲ್ ಚಿಕ್ಮಾದು ಭರವಸೆ ಕೊಟ್ಟರು. ಈ ಸಂದರ್ಭದಲ್ಲಿ ನಾನು ತಮ್ಮ ಜೊತೆ ಏನು ಬಹು ಮುಖ್ಯ ಬೇಡಿಕೆ ಇರತಕ್ಕಂಥದ್ದು ಯುವ ಬ್ರಿಗೇಡ್ ಅವ್ರಿಗೆ ನಿವೇಶನ. ಆದ್ರಿಂದ ಇವತ್ತು ಯುವ ಬ್ರಿಗೇಡ್ ಅವ್ರು ಕೇಳ್ಕೊಂಡಿದ್ದೀರಿ ನಮ್ಗೊಂದು CA ನಿವೇಶನ ಬೇಕು ಅಂತ. CA ನಿವೇಶನ ಅಂದ್ರೆ 3 ಲೇಔಟ್ ನಡೀತಿರೋದು. ನಂದಣ್ಣ ಅವ್ರಿಗೆ ಏನಾದ್ರು ಹೇಳಿದ್ರೆ ಏನಾದ್ರು ಸಹಕಾರವನ್ನ ಮಾಡ್ಬೋದು. ಅವಾಗಲೇ ಹೇಳಿದವರು ಲಕ್ಷ್ಮೀಪುತ್ರರು ಅಂತ, ಖಂಡಿತವಾಗ್ಲೂ ಅವ್ರು ಮಾಡ್ತಾರೆ. ನನ್ಗದ್ರಲ್ಲಿ ಯಾವುದೇ ರೀತಿ ಅನುಮಾನ. CA ಸೇರಿ ಕೊಟ್ರೆ ಅದಕ್ಕೆ ದುಡ್ಡು ಅವರೇ ಕಟ್ಕೊಡ್ತಾರೆ ಅಂತ ಅನ್ಕೋತೀನಿ. 100% ಕಟ್ಕೊಡ್ತೀರಲ್ಲ ಅಣ್ಣ, ಅವ್ರ ಕೈಲಾಗಿ ಸಹಾಯ ಮಾಡ್ತಾರೆ. ಮಾತಾಡ್ತಾನೆ ಇಲ್ಲ ಅಣ್ಣ, ಮಾಡ್ಕೊಡ್ತೀರಲ್ಲ? ಆಯ್ತು, ನಾನು ಇವತ್ತೇ ಚೀಫ್ ಆಫೀಸರ್ ನಮ್ಮ ರಾಜಣ್ಣ ಅವರೇ ಸಮುದಾಯ ಪುರಸಭೆ ಸದಸ್ಯರು
ಇನ್ನೊಂದು ಯಾವ್ದೋ ಒಂದು 4-5 ಲೇಔಟ್ ನಡೀತಾ ಇದೆ ಇಲ್ಲಿ. CS ನ ಹುಡುಕ್ಸಿ ಈ ಒಂದು ಸಮುದಾಯದವ್ರಿಗೆ, ಯಾಕಂದ್ರೆ ನಾನು 30-40 ಕೊಡಲ್ಲ. 30-40 ಅಂದ್ರೆ ಬಹಳ ಕಡಿಮೆ ದುಡ್ಡು. ಇವತ್ತಿಗೆ ಅದು ಜಾಗ ಸಾಲಲ್ಲ. ನಾಳೆ ಮಕ್ಕಳು ಬಂದು ಕುತ್ಕೋಬೇಕಂದ್ರೆ ಆಗಲ್ಲ. ಮಿನಿಮಮ್ ಅಟ್ಲೀಸ್ಟ್ ಒಂದು 100-120 ನೋಡೋಣ. ಡಬಲ್ ಸೈಟ್ 60-40 2 ಸೈಟ್ ಡಬಲ್ ಸೈಟ್ ಹುಡುಕ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ನೀವು ಮಾಡಿಕೊಟ್ಟಿರುವ ತಾಳಿಯನ್ನೇ ನನ್ನ ಹೆಂಡತಿಗೆ ಕಟ್ಟಿರೋದು. ವಿಶ್ವಕರ್ಮ ಸಮುದಾಯದ ಕೊಡುಗೆ ಬಗ್ಗೆ ಶಾಸಕರು ಗುಣಗಾನ. ವಿಶ್ವಕರ್ಮ ಸಮುದಾಯದ ಕೊಡುಗೆ ಬಗ್ಗೆ ಗುಣಗಾನ ಮಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ನೀವು ತಯಾರಿಸಿ ಮಾಡಿಕೊಟ್ಟಿರುವ ತಾಳಿಯನ್ನೇ ನನ್ನ ಹೆಂಡತಿಗೆ ಕಟ್ಟಿರೋದು ಅಂತ ಮಂಗಲಸೂತ್ರ ಬಗ್ಗೆ ಪ್ರಾಮುಖ್ಯತೆ ತಿಳಿಸಿದರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಕೆಲ ಸಲಹೆ ಸೂಚನೆ ನೀಡಿ ನಿಮ್ಮೊಂದಿಗೆ ನಾನಿರುತ್ತೇನೆ ಅಂತ ಧೈರ್ಯ ತುಂಬಿದ್ರು. ನನ್ನ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಾನು 2 ಕಿವಿ ಮಾತು ಹೇಳೋದು ಇಷ್ಟೇನೆ. ನೀವ್ಯಾರು ಹೆದರತಕ್ಕಂತ ಅವಶ್ಯಕತೆ ನಿಮ್ಗಿಲ್ಲ. ಯಾಕಂದ್ರೆ ಈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೊಡ್ಡ ಸಮುದಾಯದ. ಯಾಕಂದ್ರೆ ನೀವು ಹೆದರತಕ್ಕಂಥ ಅವಕಾಶವನ್ನ ನೀವೇನಾದ್ರು 1 ಹೆಜ್ಜೆ ಹಿಂದೆ ಹೋದ್ರೆ, ನಾನು ಆಚಾರ್ಯರು, ನಾನು ವಿಶ್ವಕರ್ಮದಿಂದ ನಾನು ಬಂದಿದ್ದೀನಿ ಅಂತ ಹೇಳಕ್ ನಿಮ್ಗೆ ಏನಾದ್ರು ಭಯ ಇದ್ರೆ, ದಯವಿಟ್ಟು ಆ ಭಯವನ್ನ ಪಕ್ಕಕ್ಕೆ ಹಾಕಿ ಈ ಸಮುದಾಯದಲ್ಲಿ ನಾನು ಹುಟ್ಟಿದ್ದೀನಿ ಅಂತ ನೀವು ಬಹಳ ಹೆಮ್ಮೆಯಿಂದ ಹೇಳ್ಕೊಡಿ. ಯಾಕಂದ್ರೆ ಈ ಸಮುದಾಯಕ್ಕೆ ಆದಂತ ಇತಿಹಾಸ ಕೀರ್ತನೆಗಳು ಇರ್ತಕ್ಕಂಥ ದೊಡ್ಡ ಸಮುದಾಯ. ಇವತ್ತು ಎತ್ತಿನ ಗಾಡಿಯಿಂದ ಹಿಡಿದು ನಾವೇನಾರು ಹೆಲಿಕಾಪ್ಟರ್ ಏರೋಪ್ಲೇನ್ ಅಲ್ಲಿ ಓಡ್ತಾ ಇದೀವಿ ಅಂತಂದ್ರೆ, ಅವತ್ತು ಎತ್ತಿನ ಗಾಡಿ ತಯಾರು ಮಾಡಿದ್ಕೆ ಇವತ್ತು ಏರೋಪ್ಲೇನ್ ಅಲ್ಲಿ ನಾವೆಲ್ಲರೂ ಕೂಡ ಓಡಾಡ್ತಿರ್ತಕ್ಕಂಥದ್ದು. ಅವತ್ತು ಎತ್ತಿನ ಗಾಡಿನೇ ನೀವು ತಯಾರು ಮಾಡಿಲ್ಲ ಅಂದಿದ್ರೆ ನಾವ್ಯಾರು ಕೂಡ ಏರೋಪ್ಲೇನ್ ನೋಡ್ತಿರ್ಲಿಲ್ಲ. ಅಂತ ಒಂದು ಸಮುದಾಯ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನ್ ನಾವು ನೇಲ್ ಕಟ್ ಮಾಡ್ತೀವಲ್ಲ, ಗೊತ್ತಲ್ಲ ಉಗುರು ಕಟ್ ಮಾಡೋದು, ಅದರಿಂದ ಹಿಡಿದು ದೊಡ್ಡ ದೊಡ್ಡ ಏರೋಪ್ಲೇನ್ ತನಕ ಕೂಡ ಕಡ್ದಿರ್ತಕ್ಕಂಥದ್ದು. ಇವತ್ತು ಮಚ್ಚು ಕುಡ್ಲು ಏನೇ ಒಂದು ಬಂದಿದೆ ಅಂತ ಇವತ್ತು ಚಿನ್ನ ಬೆಳ್ಳಿ ವ್ಯಾಪಾರ ವಜ್ರ. ಇವತ್ತೇನಾದ್ರು ನನ್ನ ಹೆಂಡತಿಗೆ ತಾಲಿ ಕಟ್ಟಿದೀನಿ ಅಂತ ಅಂದ್ರೆ, ನೀವು ಕೊಟ್ಟಿರ್ತಕ್ಕಂಥ, ನೀವು ಮಾಡ್ಕೊಟ್ಟಿರ್ತಕ್ಕಂಥ ತಾಲಿಲೇ ನನ್ನ ಹೆಂಡತಿ ನಾನು ಕಟ್ಟಿರ್ತಕ್ಕಂಥ. ಆಗ ನಾವು ಗಂಡ ಹೆಂಡತಿ ಅಂತ ಕರೆಯೋದು. ತಾಲಿ ಕಟ್ಟಿಲ್ಲ ಅಂತಂದ್ರೆ ನಮ್ನ ಸುಮ್ಮನೆ ಜೊತೆಲಿದ್ರು ಗಂಡ ಹೆಂಡತಿ ಅಲ್ಲ ಅಂತ. ತಾಲಿಗೆ ಒಂದು ಬೆಲೆ ಮಹತ್ವದಂತದ್ದು ಇದ್ದೇ ಇರ್ತದೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಣ್ಯರು ತಾವು ಬೆಳೆದು ಬಂದ ಹಾದಿಯನ್ನು ವಿವರಿಸುವುದರ ಜೊತೆಗೆ ಶಿಕ್ಷಣ ಎಷ್ಟು ಮುಖ್ಯ ಎಂಬುದನ್ನು ಮಕ್ಕಳಿಗೆ ವಿವರಿಸಿ ಕೆಲ ಸಲಹೆ ಸೂಚನೆ ನೀಡಿದರು. ನಾನು ಮೊಟ್ಟ ಮೊದಲನೇದಾಗಿ ಹೇಳೋದು, ನಾನು ಸಾಮಾನ್ಯ ಮಧ್ಯಮ ವರ್ಗದ ಹೆಣ್ಣು ಮಗಳಾಗಿ ಹುಟ್ಟಿದವಳು. ಯಾವುದೇ ರೀತಿಯಾದಂತಹ ನಮಗೆ ಅರಮನೆಗಳು ಬಂಗಲೆಗಳು ಯಾವುದೂ ಇಲ್ಲ. ಕೇವಲ ಪೊಲೀಸ್ ಪೇದೆಯ ಮಗಳಾಗಿ ಇದ್ದಂತಹ ನನಗೆ ಶಿಕ್ಷಣ ಒಂದು ಸಾಧನೆಯ ಬಾಗಿಲನ್ನು ತೆರೆದಿದ್ದು. ಸೊ ಐ ಆಲ್ವೇಸ್ ಬಿಲೀವ್ ಇನ್ ಎಜುಕೇಷನ್ ಸಿಸ್ಟಮ್. ನೀವು ಯಾವಾಗಲೂ ಶಿಕ್ಷಣವನ್ನು ಪಡ್ಕೊಂಡ್ರೆ ನಿಮಗೆ ಬೇಕಾದಷ್ಟು ಬಾಗಿಲುಗಳು ತೆರೆಯುತ್ತೆ. ನೀವು ಏನು ಮಾಡಬೇಕು ಅನ್ನೋದನ್ನು ಅದೇ ತೋರಿಸ್ತಾ ಇರುತ್ತೆ. ಸಮಾಜ ಬಂಧುಗಳೇ, ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರಕ್ಕೆ ನನ್ನ ದುಡಿಮೆಯಲ್ಲಿ, ಯಾರ್ದೋ ದುಡಿಮೆಯಲ್ಲಿಲ್ಲ, ನನ್ನ ಸ್ವಂತ ದುಡಿಮೆಯಲ್ಲಿ ಪ್ರತಿ ವರ್ಷ 5 ಲಕ್ಷ ರೂಪಾಯಿನ ಮಕ್ಕಳಿಗೆ 500 ಜನಕ್ಕೆ ನಾನು ವಿದ್ಯಾರ್ಥಿಗಳನ್ನು ಕೊಡ್ತೀನಿ. ಕಿಡಿಕೋಟೆ ಆಗಿರ್ಬೋದು, ಮೈಸೂರು ಜಿಲ್ಲೆಯಲ್ಲಾಗಿರ್ಬೋದು, ಮಂಜೂರೋಡಲ್ಲಾಗಿರ್ಬೋದು, ಎಲ್ಲೇ ಮಾಡಿದ್ರು ಒಂದು 5 ಲಕ್ಷ ರೂಪಾಯಿ 500 ಜನಕ್ಕೆ ಮಕ್ಕಳಿಗೆ ಕೊಡ್ತಾರೆ. ರೈಲ್ವೆ ಬ್ರಿಗೇಡ್ ಅವ್ರಿಗೆ ಯಾಕೆ ಅಂದರೆ, ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಾನು ಅತಿ ಶ್ರೀಮಂತರನ್ನಲ್ಲ, ನಾನು ವಿದ್ಯೆಯಿಂದ ವಂಚಿತ ಆಗಿದ್ದೀನಿ. ಆ ವಿದ್ಯೆಯಿಂದ ವಂಚಿತ ಆಗಿ ಆಗಬಾರ್ದು ಬೇರೆ ಮಕ್ಕಳುಗಳು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರಿಂದ ನನ್ನ ಕೈಲಾಗಿರೋ ಸಹಾಯಗಳನ್ನ ಮಾಡ್ತೀನಿ. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಮಲೈ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು, ವಿಶ್ವಕರ್ಮ ಯುವ ಬ್ರಿಗೇಡ್ ಕಾರ್ಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಮಾಡಲಿ ಅಂತ ಹಾರೈಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ HD ಕೋಟೆ ತಾಲೂಕಿನಲ್ಲಿ HD ಕೋಟೆಯ ಪಟ್ಟಣದಲ್ಲಿ ವಿಶ್ವಕರ್ಮ ಯುವ ಬ್ರಿಗೇಡ್ ತಂಡದ ವತಿಯಿಂದ ಏನು ವಿಶ್ವಕರ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು SLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಈ ಸಂಸ್ಥೆಯಿಂದ ಆಯೋಜಿಸಲಾಗಿದೆ. ವಿಶ್ವಕರ್ಮ ಸಮಾಜ ಅಂತಂದರೆ ಒಂದು ತುಳಿತಕ್ಕೆ ಒಳಗಾದ ಸಮಾಜ ಇವತ್ತು. ಯಾಕೆಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬ ಹಿಂದುಳಿದಿರ್ತಕ್ಕಂಥ ಸಮಾಜ. ಇದನ್ನು ಸರ್ಕಾರ ಇವತ್ತು ಗುರುತಿಸಿ ಒಂದು ಉನ್ನತ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಸಾಕಷ್ಟು ಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿದೆ. ಅದರ ಜೊತೆಗೆ ನಮ್ಮ ಸಮಾಜದ ಈ ಒಂದು ತಂಡ ವಿಶ್ವಕರ್ಮ ಯುವ ಬ್ರಿಗೇಡ್ ತಂಡ ಪ್ರತಿ ವರ್ಷ ಕಳೆದ 3 ವರ್ಷಗಳಿಂದಲೂ ಕೂಡ
ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಕೂಡ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಮ್ಮ ಸಮಾಜದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ಒಂದು ಸಮಾಜದ ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಮ್ಮಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇನ್ನೂ ದೊಡ್ಡದಾಗಿ ನಮ್ಮ ಸಂಸ್ಥೆ ಇದೊಂದು ಬೆಳಿಬೇಕು ಅಂತ ನಾನು ಆಶಿಸ್ತೀನಿ. ಕಾರ್ಯಕ್ರಮದಲ್ಲಿ SLC, PUC ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ KS ಪ್ರಭಾಕರ್, ಹೈಕೋರ್ಟ್ ಹಿರಿಯ ವಕೀಲರಾದ A ರಾಜೇಶ್, ಪುರಸಭಾ ಸದಸ್ಯ ರಾಜು, ವಿಶ್ವಕರ್ಮ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್, ನಾರಾಯಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹೃದ್ರೋಗ ತಜ್ಞ V ಕೇಶವಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶೇಖರ್, ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕಿ ವಿಜಯ E ರವಿಕುಮಾರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಧುರಮೂರ್ತಿ, ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಜಂಟಿ ನಿರ್ದೇಶಕ K ನಾರಾಯಣಮೂರ್ತಿ, ಕಬಿನಿ ಜಲಾಶಯದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಗಣೇಶ್, ಕರ್ನಾಟಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ N ನಂದಕುಮಾರ್, ಪಬ್ಲಿಕ್ ವಾಯ್ಸ್ ಮುಖ್ಯಸ್ಥರಾದ ರಾಜು ಕಾರ್ಯ, ವಿನಯ ಕಚಾರ್, ವಿಶ್ವಭಾರತಿ ಕಾಲೇಜಿನ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಪ್ರದೀಪ್ ಕುಮಾರ್ ಸೇರಿದಂತೆ ವಿಶ್ವಕರ್ಮ ಸಮಾಜದ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಒಟ್ಟಲ್ಲಿ ಸಮುದಾಯದ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬರ್ತಿರುವ ಯುವ ಬ್ರಿಗೇಡ್ಗೆ ಒಳ್ಳೆಯದು ಆಗಲಿ. ಶಾಸಕ ಅನಿಲ್ ಚಿಕ್ಕಮದು ಕೊಟ್ಟ ಭರವಸೆ ಈಡೇರಿಸಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.